SSLC ಕನ್ನಡ ಮಾಧ್ಯಮ ವಿದ್ಯಾರ್ಥಿನಿಯರೇ, ಈ ಕನ್ನಡ ಅವಧಿಗೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಈ ಕಥಾಭಾಗವನ್ನು ಆರಂಭಿಸುವ ಮುನ್ನ ಒಂದು ಶಿವಪ್ಪ ಅವರ ಚೌಪದಿಯನ್ನು ನೋಡೋಣ. ಮಾಲಿದ್ದರೆ ತೋಟ, ತೋಟವಿದ್ದರೆ ಮಾಲಿದ್ದರೆ ತೋಟ, ತೋಟವಿದ್ದರೆ ಹೂವಿದ್ದರಿದೆ ಕಂಪು, ಕಂಪು ಜೀವನವು, ಹೂವಿದ್ದರಿದೆ ಕಂಪು, ಕಂಪು ಜೀವನವು. ಫಸಲ ನೀ ಬಯಸಿದರೆ, ಫಸಲ ನೀ ಬಯಸಿದರೆ ಕಳೆ ಕಿತ್ತು ನೀರೆರೆಯೋ, ಫಸಲ ನೀ ಬಯಸಿದರೆ ಕಳೆ ಕಿತ್ತು ನೀರೆರೆಯೋ. ಬರಿ ಬೀಜವನವಲ್ಲ, ಬರಿ ಬೀಜವನವಲ್ಲ ಮುದ್ದೂರ, ಬರಿ ಬೀಜವನವಲ್ಲ ಮುದ್ದೂರ. ರಾಹಿಲ್ ಕೋಣೆಯಿಂದ ಹೊರಬಂದು ತನ್ನ ಕಾಲಿನ ಆರೈಕೆ ಪ್ರಾರಂಭಿಸಿದ. ಹೆರಿಗೆ ಮುಗಿಯಿತು, ಮಗು ಸತ್ತೋಯ್ತು, ತಾಯಿ ಬದುಕಿದಳು. ಮುಪ್ಪಾನು ಮುದುಕಿ ಅತ್ತೆ ಸೊಸೆಗೆ ಸ್ನಾನ ಮಾಡಿಸಿದಳು, ಮಲಗಿಸಿದಳು ಒಂದು ಕಡೆ. ನಿರ್ಜೀವ ಮಗುವನ್ನು ತೊಳೆದಳು, ಸ್ನಾನ ಮಾಡಿಸಿದಳು, ಬಿಳಿ ಬಟ್ಟೆಯನ್ನು ಸುತ್ತಿ ಒಂದು ಕಡೆ ಇಟ್ಟಳು. ಇಷ್ಟೆಲ್ಲ ಆದಮೇಲೆ ಆ ವೈದ್ಯ ಡಾಕ್ಟರ್ ಸೈನಿಕ ರಾಹಿಲ್ ಕೋಣೆಯಿಂದ ಹೊರಬಂದು ತನ್ನ ಕಾಲಿನ ಉಪಚಾರವನ್ನು ಮಾಡತೊಡಗಿದ. ತನ್ನ ಕಾಲಿಗೆ ಚಿಕಿತ್ಸೆಯನ್ನು ಆರಂಭಿಸಿದ. ಮುದುಕಿಯಿಂದ ಒಂದೆರಡು ಪುಟ್ಟ ಹಲಗೆ ತುಂಡುಗಳನ್ನು ಪಡೆದುಕೊಂಡು ಕಾಲಿನ ಎರಡು ಭಾಗಗಳಲ್ಲಿ ಇಟ್ಟು ಬಟ್ಟೆಯಿಂದ ಬಲವಾಗಿ ಬಿಗಿದನು. ಎಲುಬು ತುಂಡಾಗಲಿಲ್ಲ ಎನಿಸಿತು, ತುಂಡಾಗಿಲ್ಲ ಎನಿಸಿತು. ಮುದುಕಿ ಒಂದೆರಡು ಸಣ್ಣ ಕಟ್ಟಿಗೆಯ ತುಂಡುಗಳನ್ನು ಕೊಟ್ಟರು. ಎರಡೂ ಕಡೆ ಅದನ್ನು ಇಟ್ಟು ಬಟ್ಟೆಯಿಂದ ಜೋರಾಗಿ ಬಲಯುತವಾಗಿ ಬಿಗದ. ಕಾಲಿಗೇನೂ ಪೆಟ್ಟಾಗ್ಯದ, ಅದರ ಎಲುಬಿಗೇನೂ ಆಗಿಲ್ಲ, ಕಾಲೆಲುಬಿಗೆ ಏನೂ ಆಗಿಲ್ಲ ಅಂತ ತಿಳ್ಕೊಂಡು ಅವಾಗ ಗೊತ್ತಾಯಿತು. ಆ ನಂತರದಲ್ಲಿ, ಅಮ್ಮ, ನಾನು ಬರುವುದು ಕೊಂಚ ತಡವಾಗಿದ್ದರೂ ನಿಮ್ಮ ಸೊಸೆಯು ಉಳಿಯುತ್ತಿರಲಿಲ್ಲ. ಹೇಗೋ ಸೊಸೆಯನ್ನು ಬದುಕಿಸಿದೆ. ಈಗ ನನಗೆ ತುಂಬ ಸುಸ್ತು, ಮಲಗಲು ಒಂದಿಷ್ಟು ಜಾಗ ಕೊಡಿ ಎಂದ. ಅಮ್ಮ, ನಾನು ಅಕಸ್ಮಾತಾಗಿ ಇಲ್ಲಿಗೆ ಬಂದಿರಲಿಲ್ಲ ಅಂತಂದ್ರೆ ನಿಮ್ಮ ಸೊಸೆಯ ಜೀವಕ್ಕೆ ಆಪತ್ತು ಬಂದೊದಗುತ್ತಿತ್ತು. ಏನೋ ಮಗು ಹೋಯ್ತು, ಹೋಗ್ಲಿ ಬಿಡು, ಮತ್ತೆ ಗರ್ಭಧರಿಸಿ ಮಗುವಿಗೆ ಜನ್ಮ ಕೊಡಬಹುದು. ಆದರೆ ಜನ್ಮ ಕೊಡುವ ನಿಮ್ಮ ಸೊಸೆಯೇ ಹೋಗಿದ್ರು ಅಂತಂದ್ರೆ ತ್ರಾಸ ಹಾಕಿತ್ತು, ತೊಂದರೆ ಹಾಕಿತ್ತು. ಚಲೋ ಆಯ್ತು, ಮಗು ಹೋದರೂ ಹೋಗಲಿ, ಮತ್ತೊಂದನ್ನು ಪಡೆದರಾಯಿತು ಅಂದ. ನನಗೆ ಸ್ವಲ್ಪ ಆಯಾಸ ಆಗ್ಯದ, ಸುಸ್ತಾಗ್ಯದ, ಭಾಳ ನಾನು ಕೊಳಲಿ ಬಿಟ್ಟೀನಿ. ವಿಶ್ರಾಂತಿಯ ಅವಶ್ಯಕತೆ ನನಗದ. ಸ್ವಲ್ಪ ವಿಶ್ರಾಂತಿ ಮಾಡಿಕೊಳ್ಳಲು ಅನುವು ಮಾಡಿಕೊಡಮ್ಮ
ಮುದುಕಿ ಈಗಲೂ ಸಂದೇಹದಿಂದಲೇ ಆತನನ್ನು ದೃಷ್ಟಿಸಿದಳು. ಸಂದೇಹ ಅಂದ್ರೆ ಅನುಮಾನ, ಡೌಟ್. ಅಕ್ಕಿ ಏನೋ ಒಂಥರ ಡೌಟ್ ಇಟ್ಕೊಂಡನ ನೋಡಿದಳು. ಯಾರೀತ? ಯಾರು ಪ್ಲಸ್ ಈತ. ಯಾರೀತ? ಹೂ ಈಸ್ ಹಿ? ತಮ್ಮವನೇ ಅಥವಾ ವೈರಿ ದೇಶದವನೇ? ನಮ್ಮ ದೇಶದವನೋ ಅಥವಾ ನಮ್ಮ ದೇಶದ ಮೇಲೆ ಅನ್ಯ ರಾಷ್ಟ್ರದವರು ಯುದ್ಧ ಮಾಡ್ಲಿಕ್ಕಂತಾರ ಆ ದೇಶದವನೇ ಎಂದು ಟಕ್ 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 ಪುನಃ ಶಬ್ದ ಜೊತೆಯಲ್ಲಿ ಯಾರದು ಒಳಗೆ? ಬಾಗಿಲು ತೆಗೆಯಿರಿ ಎಂಬ ಅಧಿಕಾರವಾಣಿ. ಯಾರದು ಒಳಗೆ? ಯಾರದಿರಿ ಒಳಗ? ಬಾಗಿಲು ತೆಗೆಯಿರಿ. ಅಧಿಕಾರವಾಣಿ. ದಬಾಯಿಸಿದ್ರು. ಯಾರದಿರಿ ಒಳಗ? ಬಾಗಿಲು ತೆಗೆದ್ರ ಚಲೋ, ಇಲ್ಲ ಅಂತಂದ್ರ ಅನ್ನುವಂಗ ದಬಾಯಿಸುವ ಧ್ವನಿ ಬಂತು. ಮುದುಕಿಯ ಸಂದೇಹ ನಿಜವಾಗಿತ್ತು. ಬಂದಿದ್ದಾತ ತಮ್ಮವನಲ್ಲ, ತಮಗೆ ತಮ್ಮ ದೇಶಕ್ಕೆ ದ್ರೋಹ ಬಗೆಯುವವನು. ಕ್ಷಣಕಾಲ ಆಕೆಯ ಕಣ್ಣುಗಳು ರೋಷದಿಂದ ಕೆರಳಿದವು. ಬಾಗಿಲ ಬಳಿ ಸಮೀಪಿಸುತ್ತಾ ಆಕೆ ಆತನ ಮುಖ ನೋಡಿದಳು. ಮುದುಕಿಗೆ ಮೊದಲೇ ಸ್ವಲ್ಪ ಸಂಶಯ ಇತ್ತು. ಬಹುಶಃ ಈತ ವೈರಿ ರಾಷ್ಟ್ರದವನಿರಬೇಕು ಎಂದು. ಈಗ ದಬಾಯಿಸಿ ಬಾಗಿಲು ತಟ್ಟುತ್ತಿರುವ ಈ ಪ್ರಸಂಗ ಎದುರಾದಾಗ ಇವ ಅವನೇ ಇರಬೇಕು ಅಂತ ತಿಳ್ಕೊಂಡು ಪೂರ್ತಿಯಾಗಿ ಕನ್ಫರ್ಮ್ ಆಯಿತು. ಅವಳ ಕಣ್ಣುಗಳು ರೋಷದಿಂದ ಕೆಂಪಾದವು. ಸಿಟ್ಟಾದವು. ಬಳಿ ಸಮೀಪಿಸುತ್ತಾ ಆಕೆ ರಾಹಿಲನ ಮುಖ ನೋಡಿದಳು. ಬಾಗಿಲನ್ನ ತೆಗಿಬೇಕು ಅನ್ನುವ ಗಳಿಗೆಯಲ್ಲಿ ಆ ರಾಹಿಲನ ಮುಖ ನೋಡಿದಳು. ಮನಸ್ಸು ಬದಲಾವಣೆಯಾಯಿತು. ಮನಸ್ಸು ಪರಿವರ್ತನೆಯಾಯಿತು. ಈ ಕಣ್ಣುಗಳು ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೆಯೇ ಇವೆಯಲ್ಲ. ಅಸಹಾಯಕತೆಯ ಆ ದಯನೀಯ ನೋಟ. ಆತ ಬಾಗಿಲು ತೆಗೆಯಬೇಡಿ ಎಂದು ಕೈ ಸನ್ನೆ ಮಾಡಿದನು. ಬಾಗಿಲು ತೆಗೆಯಬೇಡಿ ಎಂದು ದಯ ಉಕ್ಕುವಂತೆ, ಅಯ್ಯೋ ಪಾಪ ಅನ್ನುವಂತೆ ಎರಡೂ ಕೈಗಳನ್ನು ಜೋಡಿಸಿ ಕೈ ಸನ್ನೆ ಮಾಡಿದ, ಕಣ್ಸನ್ನೆ ಮಾಡಿದ. ಅವಳಿಗೂ ಆ ಮುದುಕಿಗೂ ಈ ರಾಹಿಲನ ಕಣ್ಣಲ್ಲಿ ತನ್ನ ಮಗನ ಛಾಯೆ ಕಂಡಿತು. ಪಾಪ ಅನಿಸ್ತು. ನಮಗ ಉಪಕಾರ ಮಾಡಿದವ ಅಂತೇಳಿ ಕೃತಜ್ಞತಾ ಭಾವ ಮತ್ತು ಹೊರಗಡೆ ಬಾಗಿಲು ತೆಗೆಯಿರಿ. ಈ ಬಾರಿ ಗರ್ಜನೆಯಾಗಿ ಹೊರಗಿನ ಧ್ವನಿ ಬಂತು. ನಿಶ್ಶಬ್ದವಾಗಿ ರಾಹಿಲನನ್ನು ಸೊಸೆ ಮಲಗಿದ ಕೋಣೆಗೆ ಕಳಿಸಿ ಮಂಚದಡಿಯನ್ನು ದಿಟ್ಟಿಸಿ ನೋಡಿದಳು. ಬಟ್ಟೆ ಸುತ್ತಿದ ನಿರ್ಜೀವ ಶಿಶುವನ್ನು ಬಾಗಿಲ ಬಳಿ ಮಲಗಿಸಿ ಬಂದು ಬಾಗಿಲು ತೆರೆದಳು. ಈಗ ತಾನೇ ಕೆಲವೇ ಗಳಿಗೆಯಲ್ಲಿ ಹೆರಿಗೆಯಾದ ಸೊಸೆ ಮಲಗಿದ ಕೋಣೆಯನ್ನ ತೋರಿಸಿದಳು. ಕಣ್ಸನ್ನೆ ಮಾಡಿದಳು. ಒಳಗೆ ಹೋಗುವಂದಳು. ಆ ಕೂಸನ್ನ ಬಾಗಿಲಿನ ಹೊರಗಡೆ ತಂದು ಇಟ್ಟು ಬಾಗಿಲನ್ನು ತೆರೆದಳು. ಸೈನಿಕರ ಉಡುಪಿನಲ್ಲಿ
ಸೈನಿಕರ ಉಡುಪಿನಲ್ಲಿದ್ದ 4-5 ಜನರು ಯಾರಾದರೂ ಗಾಯಗೊಂಡ ಸೈನಿಕರು ಈ ಕಡೆ ಬಂದಿದ್ದಾರೆಯೇ ಎಂದು ಕೇಳುತ್ತಾ ಒಳನುಗ್ಗಿದರು. 4-5 ಜನ ಆ ಕಡೆಯವರು ದಬಾಯಿಸಿ ಯಾರಾದರೂ ಗಾಯಗೊಂಡ ಸೈನಿಕರು ಒಳಗ ನುಗ್ಗ್ಯಾರೇನು ಅಂತೇಳಿ ಪ್ರಶ್ನೆ ಮಾಡುತ್ತಾ ಒಳಗ ನುಗ್ಗಿಬಿಟ್ರು. ಇಲ್ಲವಲ್ಲ, ಮುದುಕಿ ನೋಡಿದರು. ನಮ್ಮವರೇ ಅಥವಾ ಆ ಕಡೆಯವರೇ ಎಂದೂ ಕೇಳಿದರು. ಯಾರು ಬರಲಿಲ್ಲಲ್ಲ, ನಮ್ಮವರು ಅಥವಾ ಆ ಕಡೆಯವರು ಅಂತೇಳಿಯೂ ಕೇಳಿದರು. ಆಗ ಬಂದವರಲ್ಲಿ ಒಬ್ಬ ಅಂದ, ಆ ಕಡೆಯವರು ನಮ್ಮ ಮೇಲೆ ದಾಳಿ ಮಾಡಲು ಬಂದವರು. ಅಷ್ಟರಲ್ಲಿ ನಾವು ವಿಮಾನವನ್ನು ಒಡೆದು ಉರುಳಿಸಿದೆವು ಎಂದು ಒಬ್ಬನೆಂದಾಗ ಒಬ್ಬ ಅಂದ, ಆ ಕಡೆಯವರು ವೈರಿ ಕಡೆಯವರು, ಶತ್ರು ಕಡೆಯವರು, ನಾವೆಲ್ಲ ಅವರು ಒಳ ಬರುವುದೇ ತಡ ಅವರ ವಿಮಾನವನ್ನು ಛಿದ್ರಗೊಳಿಸಿವಿ, ಧ್ವಂಸಗೊಳಿಸಿವಿ. ಆದರೂ ಇಬ್ಬರು ಕೆಳಗೆ ಬಿದ್ದ ವ್ಯಕ್ತಿ ಬದುಕಿ ಉಳಿದಿದ್ದು, ಅವ ಓಡ್ತಾ ತಡ ಸೇರಿದ್ದು ನೋಡಿವಿ. ಅವ ಬಂದಾನೇನು ಅಂತ ತಿಳ್ಕೊಂಡು ಅಂದ, ಇನ್ನೊಬ್ಬ ಅಂತನ, ಸಾರ್ ಅಲ್ಲಿದ್ದವರು ಬದುಕಿರಲಾರರು, ಈ ನದಿಯಲ್ಲಿ ಬಿದ್ದವರು ಬದುಕುವ ಸಾಧ್ಯತೆ ಇಲ್ಲ, ನಾವು ಈ ಕತ್ತಲಲ್ಲಿ ವ್ಯರ್ಥ ಪ್ರಯತ್ನ ಮಾಡಬೇಕಷ್ಟೇ ಎಂದರು. ಒಬ್ಬವ ಹಂಗಂತ, ಇನ್ನೊಬ್ಬವ ಹಿಂಗಂತ. ಮೇಲಿನಿಂದ ಬಿದ್ದ ವ್ಯಕ್ತಿ ಭಯಂಕರ ಸಮುದ್ರದ ಮಧ್ಯದಲ್ಲಿ ಬಿದ್ದನ. ಅವ ಬದುಕಿ ಉಳಿಯುವುದು ಹೆಂಗೆ ಸಾಧ್ಯ ಅದ? ಹೌ ಈಸ್ ಇಟ್ ಪಾಸಿಬಲ್? ಅವ ಜೀವಂತ ಹೆಂಗರೆ ಬದುಕ್ತಾನ? ಹೆಂಗೆ ಸಾಧ್ಯ ಅದ ಅಂತೇಳಿ ಅಂದ. ಆದರೂ ಈ ಮನೆಯಲ್ಲೊಮ್ಮೆ ನೋಡಿಬಿಡಿ, ಅಪ್ಪಣೆ ಕೊಟ್ಟನಾತ. ಆದರೂ ಬಂದೀವಿ, ಬಾಗಲ ಹೊಡೆದೀವಿ, ಬಾಗಲ ತಗಸೀವಿ, ಒಳಗೂ ಬಂದೀವಿ, ಏನರೇ ಆಗುವಂತಕ್ಕ ಒಮ್ಮೆ ಒಳಗ ಎಲ್ಲ ಚೆಕ್ ಮಾಡಿಬಿಡ್ರಿ, ನೋಡಿಬಿಡ್ರಿ ಅಂತ. ಉಳಿದವರು ಒಳ ಹೊತ್ತರು. ಮುದುಕಿ ಅಳುತ್ತಾ ನೋಡಿ ನನ್ನ ಮೊಮ್ಮಗುವಿನ ಹೆಣವಿದೆ ಅಲ್ಲಿ, ಅದನ್ನೂ ನೋಡಿ. ಈ ಯುದ್ಧ ನನ್ನ ಮೊಮ್ಮಗುವನ್ನು ಉಳಿಸಲಿಲ್ಲವಲ್ಲ. ಯಾರಿಗಾಗಿ ಏತಕ್ಕಾಗಿ ಈ ಯುದ್ಧ? ಅದನ್ನಾದರೂ ಹೇಳಿರಲ್ಲ ಎನ್ನುತ್ತಾ ಆ ನಿರ್ಜೀವ ಶಿಶುವಿನ ಬಳಿ ಕುಳಿತು ಮತ್ತೊಮ್ಮೆ ಎದೆ ಪಡೆದುಕೊಂಡು ಅಳತೊಡಗಿದರು. ನೋಡ್ರಪ್ಪ, ನೋಡ್ರಿ, ಎಲ್ಲ ನೋಡ್ರಿ, ಈ ಸತ್ತ ಮೊಮ್ಮಗುವಿನ ದೇಹವನ್ನು ನೋಡ್ರಿ. ಯಾರಿಗೆ ಬೇಕು? ಯಾಕೆ ಬೇಕು ಈ ಯುದ್ಧ? ಯಾರೋ ಯುದ್ಧ ಮಾಡ್ತಾರ, ಯಾರೋ ಸಂಕಷ್ಟವನ್ನು ಅನುಭವಿಸ್ತಾರ. ಯಾರಿಗೆ ಯಾಕೆ ಬೇಕು ಈ ಯುದ್ಧ? ನೋಡ್ರಿ, ಸತ್ತ ಈ ಮೊಮ್ಮಗುವನ್ನು ನೋಡ್ರಿ. ಯುದ್ಧದ ಕಾರಣಕ್ಕಾಗಿಯೇ ಸತ್ತು ಹೋದ ನನ್ನ ಕರುಣ ಕುಡಿಯನ್ನು ನೋಡ್ರಿ ಎಂದುಕೊಂಡು ಎದೆ ಬಡಿದುಕೊಂಡು ಮುಪ್ಪಾನು ಹುಡುಕಿ ಅಳತೊಡಗಿದರು. ಬಂದವರು ಮಗುವಿನ ಮೃತದೇಹವನ್ನು ದಿಟ್ಟಿಸಿದರು. ಕೊನೆಯಲ್ಲಿ ಹರಡಿದ್ದ ಹಸಿ ನೆತ್ತರ ವಾಸನೆ ಅವರ ಮೂಗಿಗೆ ಹಿಡಿಯುವುದು. ಬಂದವರು ನಿಶಬ್ದವಾಗಿ ಹೊರನಡೆದರು. ಕೆಲವೇ ಗಳಿಗೆಯ ಹಿಂದೆ ಹೆರಿಗೆಯಾಗಿತ್ತು. ಆ ಹಸಿ ನೆತ್ತರ ವಾಸನೆ ಕೋಣೆಯನ್ನೆಲ್ಲ ಆವರಿಸಿತು. ಹಸಿ ನೆತ್ತರ ವಾಸ ಮೂಗಿಗೆ ಬಿಡಿತು. ಕೆಲವೇ ಗಳಿಗೆಯ ಹಿಂದೆ ಹೆರಿಗೆಯಾಗಿರಬೇಕು ಅಂತೇಳಿ ಅವರು ಅನಿಸ್ತು. ಅಯ್ಯೋ ಪಾಪ ಅನ್ನಿಸ್ತು. ಹೊರ ನಡೆದರು.
ಆಕೆ ಬಳಿಕ ರಾಹಿಲನನ್ನು ಹೊರಗೆ ಕರೆದು ಒಂದು ಕೋಣೆ ತೋರಿಸಿ, ಈ ರಾತ್ರಿಯನ್ನು ಈ ಕೋಣೆಯಲ್ಲಿ ಕಳೆಯಿರಿ, ನಾಳೆ ಬೇರೇನಾದರೂ ಏರ್ಪಾಡು ಮಾಡುವ ಎಂದರು. ಆ ಬಂದ 4-5 ಜನ ಸೈನಿಕರು ಅಯ್ಯೋ ಪಾಪ ಅಡಗಿಕೊಂಡು ಕುಳಿತ ರಾಹಿಲನನ್ನ ಕರೆದು, ಈ ರಾತ್ರಿಯನ್ನ ಇಲ್ಲಿ ಕಳೆಯಿರಿ, ಹೊರಗ ಆಪತ್ಕಾಲ ತಪ್ಪಿದ್ದಲ್ಲ, ಮುಂದೆ ಬ್ಯಾರೆ ಏನಾರೇ ಏರ್ಪಾಡು ಮಾಡುವ, ಏನಾರೇ ಬ್ಯಾರೆ ವ್ಯವಸ್ಥೆ ಮಾಡುವ ನಾಳೆ ಎಂದು. ನೋಡಪ್ಪ, 1-2 ದಿನಗಳಲ್ಲಿ ವಿಶ್ವಾಸ ಮೂಡಿತು ಪರಸ್ಪರರಲ್ಲಿ. ಇಬ್ಬರು ಪರಸ್ಪರರಲ್ಲಿ ದುಃಖ ಸುಖಗಳನ್ನು ಹಂಚಿಕೊಂಡರು. ಮುದುಕಿ ಮೊದಲು ತನ್ನ ಕಡಿತವನ್ನು ಬಿಚ್ಚಿದಳು. 1-2 ದಿನ ಹೋಯಿತು, ಆತ್ಮೀಯತೆ ಹೆಚ್ಚಾಯಿತು. ಆ ಮುದುಕಿ ರಾಹಿಲ್ ವೈದ್ಯ ಸೈನಿಕನಿಗೆ ಹೇಳಲು ಬಂದಳು, ನೋಡಪ್ಪ, ನಾನು ಈ ಊರಿಗೆ ಬಂದು 50 ವರ್ಷಗಳಾದರೂ ಆಗಿರಬಹುದು. ಮದುವೆಯಾಗಿ ನಮ್ಮ ವಧುವಾಗಿ ಈ ಊರನ್ನು ಪ್ರವೇಶಿಸಿದೆ. ಕೆಲವು ಕಾಲ ನೆಮ್ಮದಿಯಿಂದಲೇ ಇದ್ದೆವು. ಜಮೀನು ಆಸ್ತಿ ನಮಗೆ ಸಾಕಾಗುವಷ್ಟು ಇತ್ತು, ಈಗಲೂ ಇದೆ. ಆದರೆ ನೆಮ್ಮದಿಯಿಂದ ಬದುಕಲು ಈ ಜನ ಬಿಡಬೇಕಲ್ಲ. ಯುದ್ಧವಂತೆ ಯುದ್ಧ, ಯುದ್ಧವಂತೆ ಯುದ್ಧ ಎಂದು ತಿರಸ್ಕಾರದಿಂದ ಮುದುಕಿ ನುಡಿದಳು. ನೋಡ್ಪ, ನಾನು ಈ ಊರಿಗೆ ಬಂದು 50 ವರ್ಷ ಆಯಿತು. ಮದುವೆಯಾಗಿ ಊರನ್ನು ನಾನು ಪ್ರವೇಶ ಮಾಡಿದೆ. ಎಷ್ಟೋ ಕಾಲ ನೆಮ್ಮದಿಯಿಂದ ಬದುಕು ಮಾಡಿದೆ. ನಮಗೆ ಜಮೀನದ ಆಸ್ತಿಯದ, ಸಾಕಾಗುವಷ್ಟು ಆಸ್ತಿಯದ. ನಾವು ನೆಮ್ಮದಿಯಿಂದ ಇರಬೇಕು ಅಂತಂದ್ರೆ ಈ ಯುದ್ಧ ಆರಂಭ ಆಯಿತು. ಯುದ್ಧ ನಮ್ಮನ್ನ ನೆಮ್ಮದಿಯಿಂದ ಇರಬೇಕಲ್ಲ. ಯುದ್ಧ ಯುದ್ಧ ಎಂದು ಯುದ್ಧದ ಬಗೆಗಿನ ತನ್ನ ತಿರಸ್ಕಾರವನ್ನು ವ್ಯಕ್ತಪಡಿಸಿದರು. ಆಗಲೂ ಯುದ್ಧವಾಗುತ್ತಾ ಅಜ್ಜಿ ಕೇಳಿದ. ಆಗ ಈ ಊರು ಆ ದೇಶದವರ ಕೈಯಲ್ಲಿತ್ತು. ಅವರ ಧರ್ಮ ಬೇರೆ, ನಮ್ಮ ಧರ್ಮ ಬೇರೆ ಎಂಬ ಕಾರಣಕ್ಕಾಗಿ ಆಗ ಯುದ್ಧ ಮಾಡಿದರು. ಆಗಲೂ ಯುದ್ಧ ಇತ್ತು. ಈ ಊರದ ಇದು ಊರು ಆ ದೇಶದವರ ಕಡೆಗೆ ಇತ್ತು. ಆಕ್ರಮಣ ಮಾಡಲಿಕ್ಕೆ ಅವರು ಈ ಊರನ್ನು ಕಳ್ಕೊಂಡಾರ. ಈ ದೇಶದವರು ಈ ಊರನ್ನು ವಶಪಡಿಸಿಕೊಂಡಾರ. ಕಳೆದುಕೊಂಡ ಊರನ್ನು ಮರಳಿ ಪಡೆಯುವುದಕ್ಕಾಗಿ ವೈರಿ ಸೈನ್ಯದವರು, ವೈರಿ ದೇಶದವರು ಆಕ್ರಮಣ ಮಾಡಲಿಕ್ಕತ್ಯಾರ. ಆಗಲೂ ಸಾವಿರ ಜನರು ಪ್ರಾಣ ತೆತ್ತ ಬಳಿಕ ಯುದ್ಧ ನಿಂತು ಈ ಊರು ಈ ದೇಶಕ್ಕೆ ಸೇರಿತು. ಊರೇನೋ ಕೈ ಬದಲಾಯಿಸಿತು. ಆದರೇನು ನಮ್ಮ ಬದುಕಿನಲ್ಲೇನಾದರೂ ವ್ಯತ್ಯಾಸವಾಗಿದೆ. ಇವರೇನು ಆಕ್ರಮಣ ಮಾಡಿ ಆ ದೇಶಕ್ಕೆ ಸೇರಿದ ಈ ಊರನ್ನು ಈ ದೇಶಕ್ಕೆ ಸೇರಿಸಿಕೊಂಡ್ರು, ಗೆದ್ರು. ಏನೂ ಆಗಲಿಲ್ಲ. ನಮ್ಮ ಊರ ಜನರ ಬದುಕು ಬದಲಾವಣೆ ಆಗಲಿಲ್ಲ. ನಾವು ಬೆವರಿಳಿಸಿ ದುಡಿದದ್ದನ್ನು ಈ ಜನರು ಹಲವು ಹೆಸರು ಹೇಳಿ, ಹಲವು ಕಾರಣ ನೀಡಿ ದೋಚಿಕೊಂಡು ಹೋಗುತ್ತಾರೆ. ಈಗೇನ ಈ ದೇಶದವರು ಈ ಊರನ್ನ ವಶಪಡಿಸಿಕೊಂಡಾರ, ಆ ಕಾರಣ ಈ ಕಾರಣ ಹೇಳಿ ಈ ನಮ್ಮಲ್ಲಿರುವ ಎಲ್ಲ ಸಂಪತ್ತನ್ನ ಅವರು ಕೊಚ್ಚಿಕೊಂಡು ಹೋಗ್ತಾರ, ಕಸ್ಕೊಂಡು ಹೋಗ್ತಾರ, ಬಲವಂತವಾಗಿ ಕಿತ್ಕೊಂಡು ಹೋಗ್ತಾರ. ದುಡಿದದ್ದನ್ನೇ ಕೊಂಡು ಹೋದರೆ ಹಾಳಾಗಲಿ, ದುಡಿದದ್ದನ್ನೇ ಕೊಂಡು ಹೋದರೆ ಹಾಳಾಗಲಿ ಎಂದು ಸುಮ್ಮನಿರಬಹುದಾಗಿತ್ತು.
ಮನೆಯ ಮಕ್ಕಳನ್ನು ಯುದ್ಧಕ್ಕೆ ಕರೆದೊಯ್ಯುತ್ತಾರಲ್ಲ. ನಮ್ಮ ದುಡ್ಡು ಗಳಿಸಿದ್ದನ್ನೆಲ್ಲ ಕಿತ್ಕೊಂಡು ಹೋದರೂ ಪರವಾಗಿಲ್ಲ, ಈಗ ಈ ದೇಶದವರು ನಮ್ಮ ಕಡೆಗೆ ನೀವು ಯುದ್ಧ ಮಾಡಬೇಕು ಅಂತ ಹೇಳಿಕೊಂಡು ಮನೆಯ ಎಲ್ಲ ಯುವಕರನ್ನ ದಬ್ಬಾಳಿಕೆ ಮಾಡಿ ಸೈನ್ಯಕ್ಕೆ ಸೇರಿಸಿಕೊಂಡು ಆ ದೇಶದವರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಹಚ್ತಾರಲ್ಲ ಅಂದ್ಕೊಂಡು ನೊಂದು ಆಕ್ರೋಶದಿಂದ ತನ್ನ ಮನದ ಹಂಬಲವನ್ನು ವ್ಯಕ್ತ ಮಾಡಿದರು. ಇವರ ಮನೆಯ ಹಾಳಾಗ ಎಂದು ನೆಲಕ್ಕೆ ಕೈ ಬಡಿದು ಶಾಪ ಹಾಕಿದರು. ನಿಮ್ಮ ಮಗ ಈಗ ಎಲ್ಲಿದ್ದಾನಮ್ಮ? ಈಗ ನಿಮ್ಮ ಮಗ ಎಲ್ಲಿದ್ದಾನಮ್ಮ? ರಾಹಿಲ ಕೇಳಿದ. ಅದಕ್ಕೆ ಮುದುಕಿ ಅಂತ, ಯುದ್ಧಕ್ಕೆ ಹೋಗಿದ್ದಾನೆ. ನನ್ನ ಮಗನಿನ್ನು ಚಿಕ್ಕ ಹುಡುಗನಾಗಿದ್ದಾಗ ಯುದ್ಧಕ್ಕೆ ಹೋದ ಅವನ ತಂದೆ ಹಿಂದಿರುಗಲಿಲ್ಲ. ಎದೆ ತುಂಬ ಬೂದಿ ಮುಚ್ಚಿಕೊಂಡ ಕೆಂಡ, ಎದೆಯ ಗಾಯ ಇಂದಿಗೂ ಇದೆ. ಎಲ್ಲ ದುಃಖ ನುಂಗಿಕೊಂಡು ಮಗನನ್ನು ಸಾಕಿ ಸಲುಹಿದೆ, ಮದುವೆಯನ್ನು ಮಾಡಿದೆ. ಈಗ 5-6 ವರ್ಷಗಳ ಬಳಿಕ ಸೊಸೆ ಗರ್ಭಿಣಿಯಾದಳು. ಮನೆಯಲ್ಲೊಂದು ಪುಟ್ಟ ಮಗುವಿನ ಅಳು ಕೇಳಲು ನನ್ನ ಮಗನು ತುದಿಗಾಲಲ್ಲಿ ನಿಂತು ಕಾಯುತ್ತಿದ್ದನು. ಅಷ್ಟರಲ್ಲಿ ಯುದ್ಧ ಬಂತು. ಅವನೊಮ್ಮೆ ಹಿಂದಿರುಗಿ ಬಂದಿದ್ದರೆ ಸಾಕಾಗಿತ್ತು. ಈ ವಿಷಯ ತಿಳಿದು ಅವನೆಷ್ಟು ಸಂಕಟ ಪಡುತ್ತಾನೋ. ಕೊನೆಯ ಮಾತನ್ನು ಹೇಳಿ ಮುಗಿಸುವಾಗ ಮುದುಕಿಯ ಕಂಠ ಗದ್ಗದವಾಗಿ ಮುಂದೆ ಮಾತೇ ಹೊರಡಲಿಲ್ಲ. ಯುದ್ಧಕ್ಕೆ ಹೋಗ್ಯಾನ ನನ್ನ ಮಗ ಇನ್ನೂ ಚಿಕ್ಕವನಿರುವಾಗ ನನ್ನ ಗಂಡ ಯುದ್ಧಕ್ಕೆ ಹೋದವ ಮರಳಿ ಬಾರಲೇ ಇಲ್ಲ, ಮರಳಿ ಮನೆಗೆ ಬರಲೇ ಇಲ್ಲ, ಯುದ್ಧದಲ್ಲಿ ಮಡಿದು ಹೋದ. ಆಗ ನಾನು ತುಂಬು ಗರ್ಭಿಣಿಯಾಗಿದ್ದೆ. ಮಗುವಿಗೆ ಜನ್ಮ ಕೊಟ್ಟೆ. ಮಗು ಬೆಳೆದು ದೊಡ್ಡದಾದಾಗ ಮಗುವಿಗೆ ಮದುವೆ ಮಾಡಿದೆ. ಮಗು ಬೇಕು ಅಂತೇಳಿ ಹಂಬಲಿಸುವ ನನ್ನ ಮಗ 5-6 ವರ್ಷ ಕಳೆದ. 5-6 ವರ್ಷಗಳ ಕಾಲ ಮಕ್ಕಳಾಗದೆ ಅವ ಪರಿತಪಿಸಿದ. ಕೊನೆಗೆ ಹೆಂಡತಿ ನನ್ನ ಸೊಸೆ ಗರ್ಭಿಣಿಯಾದಾಗ ತುಂಬ ಸಂಭ್ರಮ ಪಟ್ಟ. ಕರುಳ ಕೂಡಿಯನ್ನು ಕೊಡ್ತೀನಿ ಅಂತೇಳಿ, ವಂಶವನ್ನು ಬೆಳೆಸ್ತೀನಿ ಅಂತೇಳಿ. ಈಗ ನನ್ನ ಮಗ ಯುದ್ಧದಲ್ಲಿ ನಿರತಾಗ್ಯಾನ, ಯುದ್ಧ ಮಾಡ್ಲಿಕ್ಕತ್ಯಾನ. ಅದಾನೋ ಸತ್ತಾನೋ ಗೊತ್ತಿಲ್ಲ. ಅವ ಮರಳಿ ಬರಬೇಕಾಗಿತ್ತು, ಮಗನನ್ನು ನೋಡಬೇಕಾಗಿತ್ತು. ಸಂಭ್ರಮ ಪಡ್ತಿದ್ದ. ಏನಿದು ಎಲ್ಲ ವಿಧಿಯಾಟ, ಯುದ್ಧದ ಭೀಕರ ಪರಿಣಾಮ ನಮ್ಮ ಮನೆಯನ್ನು, ನಮ್ಮ ವಂಶವನ್ನು ಅಳಿಸಿ ಹಾಕಿದೆ ಕೊಂಡು ಅಳ್ತಿದ್ರು. ಕೊನೆಯ ಮಾತನ್ನು ಹೇಳುವಾಗ ಅವಳ ಕಂಠ ಗದ್ಗದಿಸತೊಡಗಿತ್ತು. ಯುದ್ಧ ಅಂತಂದ್ರೆ ಹೀಗೆ ಯಾರೋ ಕೆಲವುಗಳಿಗೆ ಸಂಭ್ರಮ ಪಡ್ತಾರ. ಎಷ್ಟೋ ಜನ ಮಕ್ಕಳನ್ನು ಕಳ್ಕೊತಾರ, ಗಂಡಂದಿರನ್ನು ಕಳ್ಕೊತಾರ, ತಂದೆಯನ್ನು ಕಳ್ಕೊತಾರ. ನಾಥಾಕರ. ಯುದ್ಧ ಎಂದಿಗೂ ಯಾರಿಗೂ ಒಳಿತನ್ನ ಮಾಡಿದ್ದೇ ಇಲ್ಲ. ಆದರೂ ಯುದ್ಧ ಕೊನೆಗೊಂಡಿಲ್ಲ. ಯುದ್ಧ